ಹಲೋ ಗೆಳೆಯರೇ, ವೆಲ್ಕಮ್ ಟು ಮೈ ಸಿಸ್ಟರ್ ಬ್ಲಾಗ್ಸ್. ನಾನಿವತ್ತು ನಿಮಗೆ ಫ್ಲೇವರ್ಫುಲ್ಲಾಗಿರೋ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಒಂದು ಪ್ಲೇಟಲ್ಲಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 6-7 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಗೋಡಂಬಿ ಮತ್ತು ಗಸಗಸೆ ಎರಡೂ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಧನಿಯಾ ಕಾಳು ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಫುಲ್ಲು ಗಾರ್ಲಿಕ್ ತೊಗೊಂಡಿದ್ದೀನಿ, ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. 2 ಈರುಳ್ಳಿ ಒಗ್ಗರಣೆಗೆ ತೊಗೊಂಡಿದ್ದೀನಿ, ಸ್ವಲ್ಪ ಮೀಡಿಯಮ್ ಸೈಜ್, ಹಾಗೆ ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡೂ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಹೇಗೆ ಬರಬೇಕು ಅಂದರೆ ನಿಮ್ಮ ಕೈಯಲ್ಲಿ 2 ಹಿಡಿಯಷ್ಟು. ಕೆಲವ್ರಿಗೆ ಪುದೀನ ಸೊಪ್ಪು ಇಷ್ಟ ಇಲ್ಲ, ಕೆಲವ್ರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲ, ಅಂಥವ್ರು ಸ್ವಲ್ಪ ಕಮ್ಮಿ ನಿಮ್ಮ ಕ್ವಾಂಟಿಟಿ ನೋಡ್ಕೊಂಡು ಕಮ್ಮಿ ಮಾಡ್ಕೊಳ್ಳಿ. ಈಗ ಫ್ಲೇವರ್ಫುಲ್ ಬಿರಿಯಾನಿ ಹೇಗೆ ಮಾಡೋಣ ಅಂತ ಹೇಳಿ ನೋಡೋಣ. ಈಗ ಒಂದು ಕಡಾಯಿ ತೊಗೊಂಡು ಸ್ಟವ್ ಹಚ್ಚಿ ಕಡಾಯಿ ಇಡೋಣ. ಒಬ್ರೊಬ್ರು ಒಂದೊಂದು ಥರ ಮಾಡ್ತಾರೆ, ಬಟ್ ನಾನೊಂದು 2-3 ಥರ ಮಾಡ್ತೀನಿ. ಅದರಲ್ಲಿ ಇದು ಒಂಥರ ಇರುತ್ತೆ. ಬಾಣಲಿಗೆ 2 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಮೊದಲೇ ತೋರಿಸಿದಂಥ ಇಂಗ್ರೀಡಿಯೆಂಟ್ಸ್ನೆಲ್ಲ ಅದರೊಳಗಡೆ ಹಾಕಬೇಕು. ಎಲ್ಲ ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಗೋಲ್ಡನ್ ಕಲರ್ ಆಗಿ ಫುಲ್ ರೆಡಿ ಆಗಬೇಕು. ಅದ್ರ ಜೊತೆಗೆ ಒಂದು 4-5 ಚಕ್ಕೆ ಲವಂಗ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ಗೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಅದೊಂದು 5 ನಿಮಿಷ ಆಗಿದೆ. ನಾನು ಫಾಸ್ಟಲ್ಲಿ ಇಟ್ಟಿರೋದ್ರಿಂದ ನಿಮಗೆ ಅದು ಗೊತ್ತಾಗ್ತಾಯಿಲ್ಲ. ಸೊ 5 ಮಿನಿಟ್ಸ್ ಆಯಿತು. ಈಗ ಫ್ರೈ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ರೆ ಮುಗಿಯುತ್ತೆ. ಇದನ್ನು ಸ್ವಲ್ಪ ಆಯಿತು, ಈಗ ಆಫ್ ಮಾಡಿದ್ದೀನಿ ನಾನು ಗ್ಯಾಸಿಗೆ. ನೆಕ್ಸ್ಟ್ ಇದನ್ನು ಎತ್ತಿಡೋಣ, ಹಾರಲಿ ಅದನ್ನು. ನನ್ನ ಹಸ್ಬೆಂಡ್ ಇದನ್ನು ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ತೊಗೊಂಡು ಬಂದಿದ್ದಾರೆ, ಬಾಗೇನಪಲ್ಲಿ. ಸೊ ನನ್ನ ಪಾಪು ಅದನ್ನು ನೋಡ್ತಾ ಇದ್ದಾನೆ, ಅವ್ನು ಸರ್ಪ್ರೈಸ್ ಆಗಿ ನೋಡ್ತಿದ್ದಾನೆ ಏನಿದು ಅಂತ. ಇವಾಗ ಇದು ಆಲ್ಮೋಸ್ಟ್ ಆರಿದೆ. ಇದನ್ನು ನಾವು ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನು ಫುಲ್ ನೈಸಾಗಿ ರುಬ್ಕೋಬೇಕು. ಇದನ್ನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಆಮೇಲೆ ಹಾಕ್ಕೊಳ್ಳೋಣ ಇದನ್ನು. ಸೊ ಈ ಲೆವೆಲ್ಗೆ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಈಗ ಒಂದು ಬಿರಿಯಾನಿ ಕಡಾಯಿ ಇಟ್ಟಿದ್ದೀನಿ. ನಿಮ್ಮ ಮನೇಲಿರೋದೇ ತೊಗೊಳ್ಳಿ. ನಾನು ಬಿರಿಯಾನಿ ಕಡಾಯಿ ಅಂತಲೇ ಇಲ್ಲ, ನಾರ್ಮಲ್ ನಾನು ಸಾಂಬಾರೆಲ್ಲ ಇದರಲ್ಲೇ ಮಾಡೋದು. ನಮ್ಮದು ಸ್ವಲ್ಪ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಗೆ ಆಲ್ಮೋಸ್ಟ್ ಈ ತಪ್ಪಲೆಯಲ್ಲಿ ನಮ್ಗೆ ಸಾಂಬಾರು ಬೇಕಾಗುತ್ತೆ. ಇವಾಗ ಅದೇ ತಪ್ಪಲೆಯಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ, ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಳೋಣ. ಆ್ಯಕ್ಚುಲಿ ನಾನು ತುಪ್ಪ ಹಾಕೋದಿಲ್ಲ, ಆಮೇಲೆ ಹಾಕ್ತೀನಿ. ಇವಾಗ ಸ್ವಲ್ಪ ಸ್ಪೈಸಸ್ ಹಾಕೋಣ. ಸೋಂಪು, ಕಸ್ತೂರಿ ಮೇಥಿ ಎಲೆ ಮತ್ತು ಚಕ್ಕೆ ಲವಂಗ ಇಷ್ಟು ಹಾಕಿದ್ದೀನಿ. ಜಾಸ್ತಿ ನಾನು ಫ್ಲೇವರ್ ಹಾಕಲ್ಲ, ಏಕೆಂದರೆ ಮಕ್ಳಿಗೆ ಇಷ್ಟ ಆಗೋಲ್ಲ. ನಮ್ಮ ಮನೇಲಿ ಮಕ್ಕಳು ತುಂಬ ಬಿರಿಯಾನಿ ಇಷ್ಟಪಡೋದ್ರಿಂದ ನಾನು ಅದನ್ನು ಹಾಕೋಕ್ಕೋಗಲ್ಲ, ಜಾಸ್ತಿ ಹಾಕೋದಿಲ್ಲ, ಬಾಯಿ ಸಿಗುತ್ತೆ ಅಂತ. ಅದಕ್ಕೆ ಆವಾಗಲೇ ತೋರಿಸಂಗೆ 2 ಈರುಳ್ಳಿ ಹಾಕಿದ್ದೀನಿ. ಅದಕ್ಕೆ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡ್ಕೊಂಡು ಅದು ಆಲ್ಮೋಸ್ಟ್ ಹೇಗೆ ಇರಬೇಕು ಅಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿದಷ್ಟು ಅದು ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಆಗಿ ಬರುತ್ತೆ. ಅದಕ್ಕೆ 1/2 kg ನಾನು ಚಿಕನ್ ತೊಗೊಂಡಿದ್ದೀನಿ. ಅವತ್ತು ನಾನು ಬಿರಿಯಾನಿ ಮಾಡಿದ್ದಿನ ಮನೇಲಿ ಯಾರೂ ಇರಲಿಲ್ಲ, ನಾನು ನನ್ನ ಹಸ್ಬೆಂಡ್ ಮಕ್ಕಳಿಗೆ ಅಷ್ಟು 4 ಜನ ಇದ್ದಿದ್ದು. ಸೊ ನಮಗೆ ಅರ್ಧ kg ಸಾಕು ಅಂತ ನಾನು ಅಷ್ಟೇ ಮಾಡಿಕೊಂಡೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನ ಸ್ವಲ್ಪ ಅದು ಇದಾಗಲಿ, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋಣ ಮತ್ತು ಅರಿಶಿನ ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಲಿ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿದ್ದೀನಿ, ಒಂದು 5 ನಿಮಿಷ ಅದು ಚೆನ್ನಾಗಿ ಇದಾಗಲಿ. ಈಗ ನೋಡಿ ಈ ಥರ ಇದಾಗಿರುತ್ತೆ, ಸ್ವಲ್ಪ ನೀರು ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿರುತ್ತೆ. ಅದು ಚೆನ್ನಾಗಿ ಇವಾಗಲೇ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಡಬೇಕು. ನಮ್ಮ ಮನೇಲಿ ಜಾಸ್ತಿ ಮಸಾಲ ಎಲ್ಲ ಹಾಕಿದ್ರೆ ಮಕ್ಕಳು ಸ್ವಲ್ಪ ಇದು ಮಾಡ್ತಾರೆ, ಸ್ವಲ್ಪ ಮೈಲ್ಡಾಗೇ ಇರುತ್ತೆ ನಮ್ಮ ಮನೇಲಿ ಆಲ್ಮೋಸ್ಟ್ ಯಾವಾಗಲೂ ಕೂಡ. ಮಕ್ಳಿಗೆ ಇಷ್ಟ ಅಂತ ನಾವು ಹಾಗೆ ಮಾಡಬೇಕಲ್ವ. ಸೊ ಅದೇ ಥರನೇ ನಾನು ಅವ್ರಿಗೆ ಹೇಗೆ ಟೇಸ್ಟೋ ಅದೇ ಥರನೇ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮನೇಲಿ. ಇದಕ್ಕೆ ರುಬ್ಕೊಂಡಿದ್ದೀನಿ ಮಸಾಲೆನ ಹಾಕ್ಕೊಂಡು 2-3 ನಿಮಿಷ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಅದನ್ನು ಎಲ್ಲ ಮಸಾಲೆ ಹಾಕಿದ್ದೀನಿ. ಇದನ್ನೊಂದು 5-6 ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡೋಣ. ನಾನೇ ಶೂಟ್ ಮಾಡ್ತಿರೋದ್ರಿಂದ ಅದು ನಂಗೆ ಕಷ್ಟ ಆಗ್ತದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ನಾನು ಆವಾಗಲೇ ತೋರಿಸಿದ್ನಲ್ಲ ಅದು, ಮತ್ತು 2 ಟೊಮೆಟೊ ಹಾಕೊಳ್ಳೋಣ. ಸೊ ನಾನು ಶೂಟ್ ಮಾಡ್ಕೊಂಡು ನಾನು ಒಬ್ಬಳೇ ಮಾಡ್ತಿರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗ್ತಿದೆ. ನಾನು ಯಾವುದೇ ಥರ ಗ್ಯಾಜೆಟ್ಸ್ ತೊಗೊಂಡಿಲ್ಲ ನಾನು ಇನ್ನೂ ಕೂಡ,
ಏಕೆಂದರೆ ಸ್ಟಾರ್ಟಿಂಗ್ ವೀಡಿಯೋಸ್ ಅಲ್ವಾ, ಅದು ಹೇಗೆ ಬರುತ್ತೆ, ಯಾವ ಥರ ಬರುತ್ತೆ ನನಗೇನೂ ಗೊತ್ತಿರಲಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೀಟಾಗಿ ಶೂಟ್ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ಈಗ ಮನೇಲೇ ಮಾಮೂಲಿ ಯೂಸ್ ಮಾಡೋ ರೈಸೇ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ. ಈಗ ರೈಸ್ನ ಸ್ವಲ್ಪ ತೊಳ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಈಗ ಅದರೊಳಗಡೆ ಹಾಕ್ತಾಯಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯೂಶ್ವಲಿ ನಾನು ಇದಕ್ಕೆ ಬಿರಿಯಾನಿಗೆ ಎಲ್ಲ ನಾನು ಬಿಸಿ ನೀರೇ ಕಾಯಿಸ್ಕೊಂಡು ಹಾಕ್ಕೋತೀನಿ, ಏಕೆಂದರೆ ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ ಅಶು ಅಂತ. ಸೊ ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ತಪ್ಪಲೇಲಿ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಬಿಸಿ ನೀರೇ ಹಾಕ್ಕೋತೀನಿ. ಕುಕ್ಕರಲ್ಲೆಲ್ಲ ಮಾಡಿದ್ರೆ ನಾನು ಡೈರೆಕ್ಟಾಗಿ ಕೋಲ್ಡ್ ವಾಟರ್ನೇ ಹಾಕಿರ್ತೀನಿ. ಈ ಬೌಲಲ್ಲೇ ನಾನು ಅಕ್ಕಿ ತೊಗೊಂಡಿರೋದ್ರಿಂದ ಈ ಬೌಲ್ ಮೆಜರ್ಮೆಂಟಲ್ಲೇ ನಾನು ನೀರು ಹಾಕ್ತಾಯಿದ್ದೀನಿ. ಚಿಕನಲ್ಲೇ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ನಾನು ಅಷ್ಟು 2 ಬಟ್ಲು ಪೂರ್ತಿ ಹಾಕ್ತಾಯಿಲ್ಲ, 1.5 ಬಟ್ಲು ಹಾಕ್ತಾಯಿದ್ದೀನಿ, ಸಾಕು ಅನಿಸುತ್ತೆ. 1.5 ಬಟ್ಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ತೀನಿ. ಈಗ ಉಪ್ಪು ಖಾರ ಏನಾದರೂ ಇತ್ತು ಅಂದರೆ ಸ್ವಲ್ಪ ನೋಡ್ಕೊಂಡು ಟೇಸ್ಟ್ ಮಾಡಿಕೊಂಡು, ಬೇಕು ನೆಕ್ಸ್ಟ್ ಇತ್ತು ಅಂದರೆ ನೀವು ಹಾಕ್ಕೊಳ್ಳಿ. ಈಗ 5 ನಿಮಿಷ ಆದಮೇಲೆ ಅದನ್ನು ಕ್ಲೋಸ್ ಮಾಡಿದ್ದೀನಿ. ಈಗ ಮತ್ತೆ ಅದನ್ನು ಓಪನ್ ಮಾಡಿ ಒಂದು ನೀಟಾಗಿ ಮಿಕ್ಸ್ ಕೊಡೋಣ. ಸೊ ಅದು ತಳ ಎಲ್ಲ ಅಂಟಿರಬಾರ್ದು, ನೀಟಾಗೆಲ್ಲ ಮಿಕ್ಸ್ ಮಾಡಿ. ನನಗೆ ಅದು ಶೂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಸೊ ಕಂಫರ್ಟಬಲಾಗಿ ವಿಡಿಯೋ ಬಂದಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಈಗ ಮತ್ತೆ ಅದನ್ನು ಲಿಡ್ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡಾದಮೇಲೆ ಒಂದು 5 ಮಿನಿಟ್ಸ್ ಬಿಟ್ಟು ಮತ್ತೆ ನಾನು ಓಪನ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ರೆಡಿ ಹಂತದಲ್ಲಿದೆ ಇವಾಗ. ಅದೆಲ್ಲ ಮಿಕ್ಸ್ ಆದಮೇಲೆ ಈಗ ಆಗಿದೆ, ಇನ್ನು ಒಂದು 10-15 ನಿಮಿಷ ಅದು ಆಗುತ್ತೆ. ಈಗ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷ ಆದಮೇಲೆ ಮತ್ತೆ ಅದನ್ನು ಮಿಕ್ಸ್ ಕೊಡೋಣ. ನಮ್ಮ ಮನೇಲಿ ಹೇಗಿದೆ ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಬರ್ನಲ್ಲಿ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಬೇಗ ತಳ ಅಂಟ್ಬಿಡುತ್ತೆ. ನೀವೇನೇ ಮಾಡೋಕ್ಕಿಟ್ಟರೂ ಕೂಡ ಅದು ಫಟ್ ಅಂತ ತಳ ಅಂಟ್ಬಿಡುತ್ತೆ. ಅದು ಎಷ್ಟು ಅಡ್ವಾಂಟೇಜು ನಮ್ಗೆ ಅಷ್ಟೇ ಬೇಜಾರಾಗುತ್ತೆ ಒಂದೊಂದ್ಸಲ. ಬೇಗ ಅಡುಗೆ ಆಗಿಬಿಡುತ್ತೆ. 7 o'clock ನನಗೆ ಕಿಚನಿಗೆ ಬಂದರೆ ನಾನು ಅರ್ಧ ಗಂಟೆಲೆಲ್ಲ ಅಡುಗೆ ಆಗಿಬಿಡುತ್ತೆ. ಬಟ್ ಅಷ್ಟೇ ಬೇಗ ತಳ ಅಂಟ್ಬಿಡುತ್ತೆ, ಅದೇ ಬೇಜಾರಾಗ್ತಿರುತ್ತೆ ನಮಗೆ. ಈಗ ಅದು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿ ಅದ್ರ ಮೇಲೆ ಸ್ವಲ್ಪ ವೆಯ್ಟ್ ಇಡೋಣ. ವೆಯ್ಟ್ ಎಲ್ಲ ಆಗಿ ಒಂದು 15 ನಿಮಿಷ ಆಯಿತು. 15 ನಿಮಿಷ ಆದಮೇಲೆ ನಾನು ಅದು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ವಾವ್, ರೆಡಿಯಾಗಿದೆ. ಇದನ್ನ ಸ್ವಲ್ಪ ಅದನ್ನು ಮಿಕ್ಸ್ ಮಾಡೋಣ. ಅದಕ್ಕೆ ನಾನು ತುಪ್ಪ ಹಾಕಿಲ್ಲ ನಾನು, ಏಕೆಂದರೆ ಅದು ನನಗೆ ಗೊತ್ತಿಲ್ಲ ಯಾರು ಹೇಗೆ ಹಾಕ್ತಾರೆ ಅಂತ. ಬಟ್ ನಾನು ಆದಮೇಲೆ ಕೂಡ ಹಾಕೋದು. ಈಗ ಎಲ್ಲ ಅದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈಗ ಒಂದು 2-3 ಸ್ಪೂನ್ ಅದಕ್ಕೆ ತುಪ್ಪ ಹಾಕ್ತೀನಿ ನಾನು. ಫ್ರೈ ಮಾಡಿದ್ರೆ ಹಾಕಿದ್ರೆ ಅಷ್ಟು ಫ್ಲೇವರ್ ಬರಲ್ಲ ಅನಿಸುತ್ತೆ ನನಗೆ. ಅದಕ್ಕೆ ನಾನೇನು ಮಾಡ್ತೀನಿ, ಈಗೆಲ್ಲ ರೆಡಿ ಆಗಿ ಈ ತಟ್ಟೆಗೆ ಹಾಕೊಳ್ಳೋ ಟೈಮಿಗೆ ನಾನು ಅದನ್ನು ಒಂದು 2-3 ಸ್ಪೂನ್ ತುಪ್ಪ ಹಾಕೋತೀನಿ. ಈಗ ಮತ್ತೆ ಒಂದು ಮಿಕ್ಸ್ ಮಾಡೋಣ. ಯಮ್ಮಿ ಆಗಿರೋ ಬಿರಿಯಾನಿ ಸೂಪರ್ ಆಗಿದೆ, ಸೂಪರಾಗಿ ಕಾಣಿಸ್ತಿದೆ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ. ನನ್ನ ಪಾಪ ತಿಂತಾ ಇದ್ದಾನೆ. ಅವನಿಗಂತೂ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅವನಿಗೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾರೆ. She calls me day and night.